ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗಾಗಲೇ ನಮ್ಮ ಕಾರ್ಯಕ್ರಮನ ಪ್ರತಿನಿತ್ಯ ನೋಡ್ತಾನೆ ಇರ್ತೀರಾ ನೀವೆಲ್ಲರೂ. ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತೇ ಇದೆ, ಸೆಪ್ಟೆಂಬರ್ 24ನೇ ತಾರೀಕಿಂದ 109ನೇ ಬ್ಯಾಚ್ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತದೆ. ಈಗಾಗಲೇ 108 ಯಶಸ್ವಿ ಬ್ಯಾಚಸ್ಗಳು ನಡೆದಿದೆ. 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲ್ತಿದ್ದಾರೆ. ಸೊ ಮತ್ತೂ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. 109ನೇ ಬ್ಯಾಚು 24ನೇ ತಾರೀಕಿಂದ ಶುರು ಆಗ್ತದೆ. ಹಾಗೆ ಆ ಬಗ್ಗೆ ಆ ಕ್ಲಾಸಸ್ ಅಲ್ಲಿ ನೀವು ಏನ್ ಕರಿಬಹುದು ಅನ್ನೋದ್ರ ಬಗ್ಗೆ ಸೊ 21ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ತಗೊಂಡು ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಗುತ್ತೆ. ಹಾಗೆ ನೀವು ನಿಮ್ಮ ಸಮಸ್ಯೆಗಳು ಏನೇ ಇರ್ಬೋದು, ವಿದ್ಯೆ, ಉದ್ಯೋಗ, ಮದುವೆ ವಿಚಾರ, ಆಸ್ತಿ ವಿಚಾರ, ಈ ರೀತಿ ಯಾವುದೇ ವಿಚಾರಕ್ಕೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೋಬಹುದು. ಗುರೂಜಿ ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ. ನಮಸ್ತೆ ಗುರೂಜಿ. ನಮಸ್ತೆ. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ಕೇಳಿಸ್ತಿದ್ಯಾ? ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚಂದನ ಅಂತ, ಮೈಸೂರಿಂದ ಕರೆ ಮಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 14/2/2007. 14/2/2007. 14th ಜೂನಾ? ಇಲ್ಲ, 14 ಫೆಬ್ರವರಿ 2007. ಹುಟ್ಟಿದ ಸಮಯ ರಾತ್ರಿ 2:15, ಬೆಳಗಿನ ಜಾವ ರಾತ್ರಿ 2:15. ಓಕೆ. ಹುಟ್ಟಿದೂರು ಮೈಸೂರು. ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರೂಜಿ. ಒಂದು ನಿಮಿಷ ಪ್ರಶ್ನೆ ಕೇಳಿ ಮೇಡಮ್. ಚಂದನ ಅಂತ. ಹಾಕೊಂಡಿಲ್ಲ, ನಾನು ಇವಾಗ ಇಂಜಿನಿಯರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸ್ವಲ್ಪ ಜೋರಾಗಿ ಮಾತಾಡಮ್ಮ. ಎಲೆಕ್ಟ್ರಾನಿಕ್ ಇಂಜಿನಿಯರ್ ಅನ್ನೋ ಸಬ್ಜೆಕ್ಟ್ ಸಿಕ್ಕಿದೆ ಗುರುಜಿ ಇಂಜಿನಿಯರಿಂಗ್ ಅಲ್ಲಿ, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಅಂತ. ಅದು ಮಾಡಿದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ, ಹೆಂಗೆ ಬೇರೆ ಕೋರ್ಸ್ ಹೋದ್ರೆ ಸರಿನಾ, ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಮಾಡಿದ್ರೇನೆ ಸರಿನಾ ಅಂತ ಕೇಳಕ್ಕೆ ಅಂತ ಮಾಡಿ. ಸರಿ ಮೇಡಮ್, ಒಂದ್ ನಿಮಿಷ. ಯಾವ ಆಪ್ಷನ್ ಇದೆ? ಒಂದು ಎನ್ವಿರಾನ್ಮೆಂಟಲ್ ಇಂಜಿನಿಯರ್ ಇದೆ. ಇವಾಗ ಬೇರೆ ರೌಂಡ್ ವೇಟ್ ಮಾಡ್ತೀನಿ ಅಂದ್ರೆ ಸಿವಿಲ್ಗೆ ವೇಟ್ ಮಾಡ್ಬೇಕಾಗುತ್ತೆ, ಇಲ್ಲ ಕಂಪ್ಯೂಟರ್ ಸೈನ್ಸ್ ವೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಎನ್ವಿರಾನ್ಮೆಂಟಲ್ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಥವಾ ಬೇರೆ ವೇಟ್ ಮಾಡ್ಲಾ ಅಂತ ಕೇಳಕ್ ಮಾಡಿದೆ. ಓಕೆ ಮೇಡಮ್, ಒಂದ್ ನಿಮಿಷ ಹೇಳ್ತಾರೆ. 14/2 ಹಾಕೊಂಡಿ. ಓಕೆ ನೋಡಿ, ಮುಂದೆ ಕಾಂಬಿನೇಷನ್ ಇರ್ತಕ್ಕಂಥ 6ನೇ ಮನೆ, 7ನೇ ಮನೆ, 10ನೇ ಮನೆ ತೋರಿಸ್ಬೇಕು. ಯಾವಾಗ ಆ ಕಾಂಬಿನೇಷನ್ ತೋರಿಸಲ್ವಾ ಆ ಟೈಮಲ್ಲಿ ನಮಗೆ ಆ ಒಂದು ಕಾಂಬಿನೇಷನ್ 6 ಅನ್ನೋದು ಬಂದಿಲ್ಲ ಅಂತಂದರೆ ಏನೇ ಮಾಡಿದ್ರು ಕೂಡ ಕಷ್ಟ. ಸೊ ಜ್ಯೋತಿಷ್ಯದಲ್ಲಿ ನಾನು ನಿಮಗೆ ಕೇಳೋದು, ಇವ್ರಿಗೊಂದು ಕ್ವಶನ್ ಕೇಳ್ತೀನಿ. ಯಾವ ಗ್ರಹ ಎನ್ವಿರಾನ್ಮೆಂಟಲ್ ಇದು ಕೊಡುತ್ತೆ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಥರ ಇಲ್ಲ. ಸಾವಿರಾರು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ಸ್ ಅಂತ ಹೆಂಗೆ ಬರೆದಿರ್ತಾರೆ? ಕರೆಕ್ಟ್ ಅಲ್ವಾ? ವೃತ್ತಿ ಸಿಗುತ್ತೋ ಇಲ್ವೋ ಇಷ್ಟೇ. ನಾನು ವೆರಿ ಕ್ಲಿಯರ್ ಆಗಿದ್ದೀನಿ, ವೆರಿ ಕ್ಲಿಯರ್ ಇನ್ ಅಸ್ಟ್ರಾಲಜಿ. ತುಂಬ ಜನ ಹೇಳ್ತಾರೆ, ಇವಾಗ ನಾವು ಗ್ರಾಫಿಕ್ ಡಿಸೈನರ್ ಒಂದು 2000 ವರ್ಷದಿಂದ ಗ್ರಾಫಿಕ್ ಡಿಸೈನರ್ ಅಂತ ಯಾರು ಗೊತ್ತಿರುತ್ತಾ? ಗೊತ್ತಿಲ್ಲ, ಖಂಡಿತ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಅರ್ಥ ಆಯ್ತೇನಮ್ಮ? ಓಕೆ. ಸೊ ಓಂ ಗಂ ಗಣಪತಿ ನಮಃ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಆ ಕಾಂಬಿನೇಷನ್ 6 ಬಂದಾಗ ಆ ಲೈನ್ ಸಿಗುತ್ತೆ. ಓಕೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ
ನಿಮಗೆ ಕನೆಕ್ಟ್ ಆದಾಗ ಕಾಲ್ ಕನೆಕ್ಟ್ ಆದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬಂದು ಮಾತಾಡಿದ್ರೆ ಸೊ ಮಾತಾಡ್ಬೋದು ಆರಾಮಾಗಿ. ಕಾಲ್ ಕನೆಕ್ಟ್ ಆಗೋದೇ ಕಷ್ಟ ಇರುತ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆ ಮೇಡಮ್? ಓಕೆ ಮೇಡಮ್. ಓಕೆ ಮೇಡಮ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಭದ್ರಾವತಿಯಿಂದ. ಹಾ, ಮಗನ್ ಬಗ್ಗೆ ಕೇಳ್ಬೇಕು. ಓಕೆ ಮೇಡಮ್, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. 3/4/2007. 3/4/2007. ಹುಟ್ಟಿದ ಸಮಯ 12:30. ಯಾವಾಗ? ಮಧ್ಯಾಹ್ನನ ರಾತ್ರಿನಾ? ಮಧ್ಯಾಹ್ನ. 12:30. ಓಕೆ. ಹುಟ್ಟಿದೂರು ಭದ್ರಾವತಿ. ಭದ್ರಾವತಿನೇ. ಸರಿ ಮೇಡಮ್, ಗುರುಜಿ ಇದ್ದಾರೆ, ಏನ್ ಪ್ರಶ್ನೆ ಇದೆ ಕೇಳಿ. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ, ಸುಮ್ಮನೆ ಅಂದಾಜಲ್ಲಿ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ಅದು ನಿಮಿಷ ಗೊತ್ತಿಲ್ಲ ಸರ್. 12 ಗಂಟೆ ಮೇಲೇನೆ ಹುಟ್ಟಿರೋದು. ಈ ಥರ ಇದ್ದಾಗ ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಒಳ್ಳೇದಲ್ವಾ? ಜ್ಯೋತಿಷ್ಯದ ಟೈಮ್ ಮೇಲೆ ನಿಂತಿದೆ. ಯಾವುದೋ ಟೈಮ್ ಹೇಳಿದ್ರೆ ಕರೆಕ್ಟಾಗಿ ಅದು ಬರೋದಿಲ್ಲಮ್ಮ. ಓಕೆ, 12 ಗಂಟೆ ಮೇಲೆ ಅಂದರೆ 2 ಗಂಟೆವರೆಗೂ ಆಗಿರ್ಬೋದಲ್ವಾ? ಇಲ್ಲ ಸರ್, 12 ಗಂಟೆ ನೋಡಿ. 11 ಬಂತು ಬಾಯಲ್ಲಿ. 11 ಬಂತು ಬಾಯಿ. ಮೇಡಮ್ ಕರೆಕ್ಟಾಗಿ ಟೈಮ್ ಗೊತ್ತಿದ್ರೆ ಹೇಳಿ ಮೇಡಮ್. 12:30 ಕನ್ಫರ್ಮ್ ಇದೆಯಾ? ಸರಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ಆಯ್ತು ಸರ್. ಈಗ ಏನು ಎಜುಕೇಶನ್ ಬಗ್ಗೆ ಕೇಳಬೇಕಾ? ಹ್ಞೂ ಸರ್, ಎಜುಕೇಶನ್ ಬೇರೆ, ಮತ್ತೆ ಒಂದ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ. ಯಾವ್ದಾರು ಒಂದು ಕೇಳಮ್ಮ. ಆಯ್ತು ಸರ್, ಎಜುಕೇಶನ್ ಬಗ್ಗೆ ಕೇಳ. ಒಂದು ಫ್ರೀ ಕ್ಲಾಸ್ಗೆ ಯಾಕೆ ಕುತ್ಕೋಬಾರ್ದು, ನೀವಾಗ್ಲಿ ನಿಮ್ಮ ಮಗ ಆಗ್ಲಿ? ಆಯ್ತು ಸರ್, ಸೇರ್ಕೊಂತೀವಿ. ಯಾಕೆ ಈ ತರ ಎಲ್ಲ ಜ್ಯೋತಿಷ್ಯರ ಹತ್ರ ಓಡೋಗ್ತೀರಿ ನೀವೆಲ್ಲ? ಎಷ್ಟು ಜನ ನಮಗೆ ಕಾಲ್ ಮಾಡ್ತಾರೆ ಅಂದರೆ, ನಮ್ಮದು ಪ್ರೋಗ್ರಾಮ್ ನೋಡಿಕೊಂಡು ಅಲ್ಲಿ 50,000 ಪೂಜೆ ಕೊಟ್ಟೆ, ಇಲ್ಲಿ 30,000 ಕೊಟ್ಟೆ, 7,000ಕ್ಕೆ 10 ಸತಿ ನೋಡ್ತಾರೆ. ಅಲ್ಲಿ 50,000 ಕೊಟ್ಟೆ, ಇಲ್ಲಿ 30,000 ಕೊಟ್ಟೆ. ಯಾರಿಗೋ ವೀಸಾ ಸಿಕ್ಕಿಲ್ಲ ಅಂತಂದ್ರು. ವೀಸಾ ಸಿಕ್ಕಿಲ್ಲದೆ ಇದ್ದಕ್ಕೆ ದೇವ್ರ ಪೂಜೆ ಮಾಡಿದ್ರಂತೆ, ಸಿಗ್ಲಿಲ್ವಂತೆ. ನನಗೆ ನಗು ಬರ್ತಾ ಇದೆ. ಸೊ ಇಲ್ಲಿ ರಾಹು ದೇಶ ನಡೀತಾ ಇದೆ, 6ನೇ ಮನೆ ಆಗಿರ್ತಕ್ಕಂಥದ್ದು. ಈ ಜ್ಯೋತಿಷ್ಯ ಶಾಸ್ತ್ರನ ಸುಮ್ಮನೆ ಹೆಂಗಂದ್ರೆ ಹಂಗೆ ಹೇಳಿ ಜನಗಳಿಗೂ ಹೆಂಗಂದ್ರೆ ಹಂಗೆ ಕೇಳ್ಬೋದು ಅನ್ನೋ ಒಂದು ವಿಚಾರ ಬಂದಿರೋದೇ ಇಲ್ಲಿಂದ. 6ನೇ ಮನೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಸರ್ವಿಸ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಸೈನ್ಸ್ ತೊಗೊಂಡಿದ್ದಾರಾ? ಇದಾರೋ ಇಲ್ಲೋ ಗೊತ್ತಿಲ್ಲ. ಏನು ಓದ್ತಾ ಇದ್ದಾರೆ ಮೇಡಮ್? ಡಿಪ್ಲೊಮಾ ಮೇಡಮ್. ಡಿಪ್ಲೊಮಾ ಅದೇ ಯಾವುದು? ಸೈನ್ಸ್ ಅಂದರೆ ಯಾವುದು ಬ್ಯಾಕ್ಗ್ರೌಂಡ್? ಎಲೆಕ್ಟ್ರಾನಿಕ್ಸಾ, ಮೆಕ್ಯಾನಿಕಲ್ಲ? ಎಲೆಕ್ಟ್ರಾನಿಕ್ಸ್. ಅಪ್ಪ ನೀನೇ ಮಾತಾಡೋ ರಾಜ. ನಿಮ್ಮಮ್ಮ ಯಾಕೋ ತಿಂದಿಲ್ಲ ಅನ್ಸುತ್ತೆ. ಒಂದು ನೀನ್ ಮಾತಾಡು, ಇಲ್ಲ ನರ್ವಸ್ ಆಗಕ್ಕೆ ಇದೇನು IAS ಎಕ್ಸಾಮ್ ಇದು? ನೋಡಪ್ಪ, ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡೋಯ, ಚೆನ್ನಾಗಿದೆ. ಹೋಗಲ್ವ ಇಂಜಿನಿಯರಿಂಗ್ಗೆ? BE ಸೇರ್ಕೋಬೇಕು. ಹೌದು, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. 6, 7, 10 ಗುರು. ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಆ ಥ್ರೆಡ್ಡಲ್ಲಿ ಕಲರ್ ಥೆರಪಿ ಬರ್ತದೆ. ಸೊ ಅದ್ಭುತವಾಗಿರ್ತಕ್ಕಂಥ ಲೈನು ನಿಮಗೆ ತೋರಿಸ್ತಾ ಇದೆ. ರಾಹು ದೇಶ 2031ವರೆಗೂ ಇದೆ. ಆಮೇಲೆ ಗುರುದಶ ಪ್ರಾರಂಭವಾಗುತ್ತೆ. ಗುರುದಶದಲ್ಲಿ ಇನ್ನೂ ಹೈಯರ್ ಸ್ಟಡೀಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದ್ರ ಬದಲು ಇವಾಗಲೇ ಮಾಡಿ, ಒಳ್ಳೇದಾಗಲಿ. ಮುಂದಿನ ಕರೆಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಬೆಂಗಳೂರಿಂದ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 19/4ನೇ ತಿಂಗಳು 2001. ಇರಿ 19 ತಿಂಗಳು ಏನೋ ಇನ್ನೊಂದ್ಸತಿ ಹೇಳಿ. ಅಲ್ಲ, 19ನೇ ತಾರೀಕು 4ನೇ ತಿಂಗಳು 2001 ಇಸ್ವಿ. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 8:23 ರಾತ್ರಿ, ಗುರುವಾರ. ಓಕೆ. ಹುಟ್ಟಿದೂರು? ಚಂದ್ರಾಯಪಟ್ಟಣ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. 19 ಏಪ್ರಿಲ್ 2001 ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದು. ಕುಂಭರಾಶಿಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಶನಿ ದಶೆ ನಡೀತಾ ಇರ್ತಕ್ಕಂಥದ್ದು. ಶನಿ ಕೆಲಸದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ. ಕೆಲಸ 100% ಏನು ಟೆನ್ಷನ್ ಮಾಡ್ಕೋಬೇಡಿ, 100% ಆಗುತ್ತೆ.
2 ವರ್ಷನ ಟ್ರೈ ಮಾಡ್ತಾರೆ, ಕೆಲಸನೇ ಆಗಿಲ್ಲ ಅವರು. ಗೊತ್ತು ನನಗೆ, ನೀವು ಏನು ಪ್ರಶ್ನೆ ಕೇಳ್ತಾರೆ ಗೊತ್ತು. ಕೆಲಸ ಕಾಂಬಿನೇಷನ್ನು ಚೆನ್ನಾಗಿದೆ, ಆದರೆ ಕೊನೆಯಲ್ಲಿ 5 ಬಂದಾಗ ಸ್ಯಾಲ್ರಿ ಕಮ್ಮಿ ಇರೋದು ಸಿಗ್ತಾ ಇರುತ್ತೆ ಅವ್ರಿಗೆ. ಅರ್ಥ ಆಯ್ತಾ? ಸ್ಯಾಲ್ರಿ ಕಮ್ಮಿ ಇರೋದು ಸೇರ್ಕೋಬೇಕು ಫಸ್ಟು. ಶನಿ ಏನು ಮಾಡ್ತಾನೆ, ಶನಿ ಇರ್ತಕ್ಕಂಥ ಸಬ್ಲಾಡ್ ಇರ್ತಕ್ಕಂಥದ್ದು ಬುಧನ ಸಬ್ಲಾಡ್ ಬಂದಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಸಣ್ಣ ಪುಟ್ಟ ಕೆಲಸ ಸಿಗುತ್ತೆ, ಸಣ್ಣ ಪುಟ್ಟ ಕಂಪ್ನಿಗಳು ಸಿಗುತ್ತೆ. ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ. ಮದುವೆ ಡೇಟ್ ನೋಡಕ್ಕೆ, ಮದುವೆ ಯಾವಾಗ ಆಗುತ್ತೆ ಅವ್ಳು, ಯಾವಾಗಿಂದ ಯಾವಾಗ ಅಂತ. ಈಗ ತಾನೇ ಜಾಬ್ ಮಾತಾಡ್ತಾ ಇದ್ದೀನಿ, ಅಷ್ಟರೊಳಗೆ ಮದುವೆಗೆ ಹೋದ್ರು. ಅಲ್ಲೆಲ್ಲ ಮದುವೆದ ಕೇಳಕ್ಕೆ ಅಂತ ನಾನು ಏನ್ ಮಾಡಿದ್ದು, ಜಾಬ್ ಇದ್ ಮಾಡಿದ್ರು. ಅವ್ಳು ಇರೋದು ಈಗ ಜಾಬ್ ಸೇರಿಲ್ವಾ ಅವರು? ಇಲ್ಲ, ಅದು ಇಂಪಾರ್ಟೆಂಟ್ ಇಲ್ಲ, ಮದುವೆ ಇಂಪಾರ್ಟೆಂಟ್ ನಿಮಗೆ. ಅದೇ 24 years ಆಗಿ ಆಯ್ತಲ್ಲ, ಅದಕ್ಕೆ. ಸೊ ಎಂತ ಹುಡುಗನ ಹುಡುಕ್ಬೇಕು? ಎಂತ ಹುಡುಗ ಅಂತ ಅಲ್ಲ, ನಾವು ಮಾಡಕ್ ರೆಡಿ ಇದೀವಿ, ಅದಕ್ಕೆ ಮದ್ವೆ. ಆದ್ರೆ ಹುಡುಗಂದೇನು ಜಾತಕ ತೋರ್ಸಲ್ವಾ? ತೋರ್ಸ್ಬೇಕು. ಯಾರು ತೋರಿಸ್ತೀರಾ? ಅಲ್ಲ, ಇನ್ನು ಅವಳಿಗೆ ಹುಡುಗನೇ ಬಂದಿಲ್ಲ. ಅಲ್ಲ, ಬಂದಾದ್ಮೇಲೆ ಯಾರು ತೋರಿಸ್ತೀರಾ ಅಂತ ಕೇಳ್ತಾ ಇರೋದು. ನಿಮ್ಮ ಹತ್ರಕ್ಕೆ ಬರ್ತೀನಿ. ನನ್ನ ಹತ್ರ ನಾನು ಕನ್ಸಲ್ಟೇಷನ್ ಮಾಡಲ್ಲ. ನಾನು ಕನ್ಸಲ್ಟೇಷನ್ ಮಾಡಲ್ಲಪ್ಪ, ಮಾಡಲ್ಲ ಅಂದರೆ ಮಾಡಲ್ಲ. ಓಕೆ, ವೈವಾಹಿಕ ಜೀವನ ಸ್ವಲ್ಪ ಚೆನ್ನಾಗಿಲ್ಲಮ್ಮ, ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳು ಬಂದೇ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಇವರು ನೆಚ್ಚಿ ಮಾಡ್ತಕ್ಕಂಥದ್ದು ಕಷ್ಟ, ಇವರು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಇವತ್ತೇ ಬರೆದಿಟ್ಕೊಳ್ಳಿ, ನಿಮ್ಮ ಮಗಳು, ಯಾರ ಮಗನ ಯಾರೋ ಗೊತ್ತಿಲ್ಲ, ಮಗಳಲ್ವಾ? ಮಗಳು ಅಷ್ಟು ಸುಲಭವಾಗಿ ಒಪ್ಪಲ್ಲ ಯಾವ ಹುಡುಗನ್ನು. ಬೇಕಾದ್ರೆ ಇದನ್ನ ಬರೆದಿಟ್ಕೊಳ್ಳಿ. ಇವತ್ತು ಟಿ ವಿಲಿ ಒಬ್ರು ಹೇಳಿದ್ರು, ಹಂಗೆ ಇರುತ್ತೆ. ಯಾಕೆಂದರೆ 6ನೇ ಮನೆ 5ನೇ ಮನೆ ಕಾಂಬಿನೇಷನ್ ಬಂದಾಗ ಒಪ್ಪೋದೇ ಇಲ್ಲ. ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? ಸೊ ದಾನ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ಈಗೋ ಜಾಸ್ತಿ, ಹಠ ಜಾಸ್ತಿ, ಕೋಪ ಜಾಸ್ತಿ ಇರ್ತಕ್ಕಂಥ ಜಾತಕ. ಅದು ಗೊತ್ತಿದೆ, ಇಲ್ಲಿ ನೋಡಿದ ತಕ್ಷಣ ಹೇಳ್ತೀವಿ. ಸೂರ್ಯ ಅಂದರೆ ಒಳ್ಳೆಯವರೇ, ಕೆಟ್ಟವ್ರೇನಿಲ್ಲ. ಆದರೆ ಗೋಧಿಯನ್ನು ದಾನ ಮಾಡಿ ಮದುವೆ ವಿಚಾರದಲ್ಲಿ ಚೆನ್ನಾಗಾಗುತ್ತೆ. ಬಲಗೈ ಮಧ್ಯದ ಬೆರಳಿಗೆ ವೈವಾಹಿಕ ಜೀವನ ಹದಗೆಟ್ಟು ಕೋರ್ಟ್ ಕೇಸ್ ಹತ್ತಬಾರ್ದು ಅಂತಂದರೆ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ. ಜಾತಕದ ಮೇಲೆ ಹೆಚ್ಚಾಗಿ ನಂಬಿಕೆ ಬಿಟ್ಟು ಹುಡುಗ ಹುಡುಗಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿರ್ತೀರಾ ಅಂತ ಒಂದು 50 ಸತಿ ಕೇಳಿ ಮುಂದುವರಿಸಿ. ಇದು ಡಿವೋರ್ಸ್ಗೆ ಹೋಗಲ್ಲ ಟೈಮು. ಇಲ್ಲ ಅಂದರೆ ಡಿವೋರ್ಸ್ಗೆ ಹೋಗೋ ಕಾಂಬಿನೇಷನ್ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಮಾತಾಡ್ಬೇಕಾಯ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು 29/11/97. 29/11/97. ಸಾರಿ, 97. ಹುಟ್ಟಿದ ಸಮಯ ಸಂಜೆ 6:45. ಸಂಜೆ 6:45. 6:45. ಹುಟ್ಟಿದೂರು ಶಂಕರಾಪುರ ಅಂತ, ಆಂಧ್ರ. ಯಾವುದು ಸಿಟಿ ಹೆಸರು? ಸಿಟಿ ಬಂದು ಚಿಂತಾಮಣಿ ಬರುತ್ತೆ. ಚಿಂತಾಮಣಿ ಅಲ್ಲಿಂದ 40 ಕಿಲೋಮೀಟರ್ಸ್ ಆಗುತ್ತೆ. ಬಾರ್ಡರ್ ಬರುತ್ತೆ ಅದು. ಚಿಂತಾಮಣಿ ಹೇಳಿದ್ರೆ ಸಾಕಲ್ವಾ? ಓಕೆ, ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 2ನೇ ಪಾದ. ಹೌದು. ಸದ್ಯಕ್ಕೆ ಇವಾಗ ಬುಧ ದಶೆ 28ರವರೆಗೂ ಇದೆ. ವೃತ್ತಿಯಲ್ಲಿ ತುಂಬ ಎತ್ತರಕ್ಕೆ ಬೆಳೀತಾರೆ, ಸ್ಲೋ ಆಗಿ ಬೆಳೀತಾರೆ, ತೊಂದರೆ ಇಲ್ಲ. ವಿವಾಹದಲ್ಲೂ ಈಗ ಸ್ವಲ್ಪ ಯೋಗ ತೋರಿಸ್ತಾ ಇದೆ. ಏನು ಪ್ರಶ್ನೆ? ಮದುವೆ ಬಗ್ಗೆನೇ ಕೇಳಬೇಕಾಗಿತ್ತು. ಈಗ 27 ವರ್ಷ ತಾನೆ? ಹುಡುಗನ ಹುಡುಗಿದ? ಇದು ಹುಡುಗ. 6-3. ಏನು ಕೆಲಸ ಮಾಡ್ತಾರೆ? ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ದಾನೆ. ಓಕೆ, ಟ್ರೈ ಮಾಡ್ತಾ ಇದೀವಿ, ಅದು ಏನಕ್ಕೂ ಹೋಗ್ತಾ ಇಲ್ಲ. ನವೆಂಬರ್ ಆದ ಮೇಲೆ ಅವರಿಗೆ ವಿವಾಹ ಯೋಗ ತೋರಿಸ್ತಾ ಇದೆ. ನವೆಂಬರ್ವರೆಗೂ ಕಾಯಬೇಕು. ಮುಂದಿನ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಬುಧ ದಶ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಅವಾಗ ಆಗುತ್ತೆ. ಸೊ 7ನೇ ಮನೆ 2ನೇ ಮನೆ 5ನೇ ಮನೆ ಕಾಂಬಿನೇಷನ್ ಇರ್ತಕ್ಕಂಥ ಬುಧ ತೋರಿಸ್ತಾ ಇರೋದ್ರಿಂದ ಒಂದು ಎಮರಾಲ್ಡ್ನ ಧರಿಸ್ಕೊಳ್ಳಿ. ದಾನ ಸಜೆಸ್ಟ್ ಮಾಡ್ತೀನಿ, ಅಕ್ಕಿಯನ್ನು ದಾನ ಮಾಡಿ. ಪ್ರಯತ್ನ ಪಡಬೇಕಾಗಿರೋದು ನವೆಂಬರ್ ಆದಮೇಲೆ. ನೆಕ್ಸ್ಟ್ ಇಯರು ಏಪ್ರಿಲ್, ಜೂನ್, ಜುಲೈ ಒಳಗಡೆ ಮದುವೆ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ ನೀವು ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿಬೋದು ಅಂತ. ಸೊ ಏನು ವಿಚಾರಗಳನ್ನ ಕಲಿತೀರಾ ಆ ವಿಚಾರಗಳು ಈ ವಿಡಿಯೋದಲ್ಲಿದೆ, ನೋಡ್ಕೊಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ಸ್ ಇದ್ದಾರೆ, ಮಾತಾಡೋಣ. ಹಲೋ 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 ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಅಲ್ಗುರೇಶ್ ಅಂತ ಮೇಡಮ್, ನಾನು ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬ್ರದರ್ ಕೇಳಬೇಕಾಗಿತ್ತು. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಸರಿ, 23 ಡಿಸೆಂಬರ್ 1994. 23 ಡಿಸೆಂಬರ್ 1994. ಹುಟ್ಟಿದ ಸಮಯ? ಸಮಯ ಬಂದ್ಬಿಟ್ಟು 7:40 ಇರ್ಬೋದು ಮೇಡಮ್. ಎಕ್ಸಾಕ್ಟ್ ಇಲ್ಲ, 7:30 ಮತ್ತೆ 8 ಗಂಟೆ ನಡುವಿದೆ. ಸರ್, ಎಕ್ಸಾಕ್ಟ್ ಇಲ್ಲ ಅಂದ್ರೆ ಪ್ರಶ್ನೆ ಶಾಸ್ತ್ರದಲ್ಲಿ ಏನಿದೆ ಪ್ರಶ್ನೆ ಅದನ್ನ ಕೇಳಿ. 7:40. ಓಕೆ, ಒಂದ್ರಿಂದ ಬೆಳಿಗ್ಗೆನಾ ಸಾಯಂಕಾಲನಾ? ಸಾಯಂಕಾಲ ಸರ್. ಹುಟ್ಟಿದೂರು ವಿಜಯಪುರ ಹತ್ರ ಆಲ್ಮಟ್ಟಿ ಇದೆ. ಬಿಜಾಪುರ? ಬಿಜಾಪುರ ಸರ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಮಾತಾಡಿ. ಇಲ್ಲ ಸರ್, ಅವ್ರು ಜಾಬ್ ಇಂಟರ್ವ್ಯೂ ಕೊಡ್ತಿದ್ದಾರೆ, ಯಾವ ಆಗ್ತಾ ಇಲ್ಲ ಅದಕ್ಕೆ. ಜಾಬ್ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರೈವೇಟಾ ಗವರ್ನಮೆಂಟಾ? ಪ್ರೈವೇಟ್ ಸರ್. ಗೌರ್ಮೆಂಟ್ ಟ್ರೈ ಮಾಡ್ತಿದ್ದಾರೆ, ಬಟ್ ಪ್ರೈವೇಟ್ ಅಲ್ಲಿ ಹುಡುಕ್ತಾ ಇದ್ದಾರೆ. ಎಷ್ಟು ಏಜ್ ಅವ್ರಿಗೆ? 29. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? ಅಂದ್ರೆ ಸಾಫ್ಟ್ವೇರ್ ಕೋರ್ಸ್ ಮಾಡಿದ್ರು ಮೊದಲು. ಏನ್ ಕೋರ್ಸ್ ಮಾಡ್ಬಿಟ್ಟು ಸಾಫ್ಟ್ವೇರ್ ಕೋರ್ಸ್ ಸರ್. ಮೊದಲು ಪ್ರೈವೇಟ್ ಕಡೆನಲ್ಲಿ ಒಂದು ಕಡೆ ಮಾಡ್ತಿದ್ರು. ಅಲ್ಲಪ್ಪ, ಈಗ ಆಲ್ರೆಡಿ 31 ಇಯರ್ಸ್ ಆಯ್ತಲ್ವಾ? 31 ತಾನೇ ಅವ್ರಿಗೆ ಏಜ್? 94 ಡಿಸೆಂಬರ್ ಸರ್. 94 ಡಿಸೆಂಬರ್ ಅಂತಂದ್ರೆ 30 ವರ್ಷ 8 ತಿಂಗಳು 14 ದಿವಸ ಆಗಿದೆ. ಹೌದು ಸರ್. ಮತ್ತೆ ಅದನ್ನು ಕರೆಕ್ಟಾಗಿ ಹೇಳ್ತೀನಿ. ಇಲ್ಲಿ ಸೂರ್ಯದಶ 25 ಅಕ್ಟೋಬರ್ಗೆ ಮುಗಿತಾ ಇದೆ. ಆಮೇಲೆ ಚಂದ್ರದಶ ಬರುತ್ತೆ. ಸೂರ್ಯ ಎಂಡಿಂಗಲ್ಲಿ ಇರ್ತಕ್ಕಂಥದ್ದು ಮತ್ತು ಚಂದ್ರ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥದ್ದು. ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಕ್ಟೋಬರ್ ಆದಮೇಲೆ. ಅಂದರೆ ಹೈಬ್ರಿಡ್ ಥರನೋ ಆ ರೀತಿಯಾಗಿರ್ತಕ್ಕಂಥದ್ದು ಹೈಬ್ರಿಡ್. ಅವರು ಅದನ್ನೇ ಟ್ರೈ ಮಾಡ್ತಿದ್ದಾರೆ ಸರ್. ಈಗ ಇಂಟರ್ವ್ಯೂ ಕೊಡ್ತಿದ್ದಾರೆ, ಬಟ್ ಫಸ್ಟ್ ರೌಂಡ್ ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ರೌಂಡ್ 3-4 ಇಂಟರ್ವ್ಯೂ ಅಕ್ಟೋಬರ್ ಆದಮೇಲೆ ಅಂತ ಹೇಳಿದ್ದೀನಲ್ಲಪ್ಪ. ಓಕೆ, ಅಸ್ಟ್ರಾಲಜಿ ಕಲೀರಿ, ಟೈಮಿಂಗ್ ಗೊತ್ತಾಗುತ್ತೆ. ಅಸ್ಟ್ರಾಲಜಿ ಯಾಕೆ ಕಲಿಬೇಕು ಅಂತಂದ್ರೆ ಟೈಮಿಂಗ್ ಗೊತ್ತಾಗುತ್ತೆ. ಯಾಕೆ ಲಕ್ಷಾಂತರ ಜನ ಕಲ್ತಿದ್ದಾರೆ, ಟೈಮ್ ಮೇಲೆ ಅಷ್ಟೇ ಇರೋದು ಜೀವನ. ಇಂಟ್ರೆಸ್ಟ್ ಇದೆ, ಅದನ್ನೇ ಹೇಳ್ಬಿಟ್ರಿ ನೀವು. ವೆರಿ ಗುಡ್ ಸರ್, ಮಾಡಿ. ಎಲ್ಲರಿಗೂ ತುಂಬ ಜನಕ್ಕೆ ಜ್ಯೋತಿಷ್ಯ ಅಂತಂದರೆ ಪರಿಹಾರ ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಸತ್ಯ ಹೇಳ್ತೀನಿ, ಯಾವ ಧರ್ಮದಲ್ಲೂ ಪರಿಹಾರ ಇಲ್ಲ. ಯಾವ ಧರ್ಮದಲ್ಲೂ ಪರಿಹಾರ ಇಲ್ಲ. ಹಿಂದೂ ಧರ್ಮದಲ್ಲಿ ಇದ್ದಿದ್ದೂ ಇಲ್ಲ ಪರಿಹಾರ. ಅಷ್ಟೊಂದು ದೇವರುಗಳಿದ್ದಾವೆ.
ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದ್ವಲ್ಲ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಮಾಡಿ ಸರ್, ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆಲ್ಲ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಅವರಿಗೆ ಒಂದು ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಅಕ್ಕಿ ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಅವ್ರಿಗೆ ಸಮಾಧಾನವಾಗಿ ಇಂಟರ್ವ್ಯೂಗಳನ್ನ ಚೆನ್ನಾಗಿ ಫೇಸ್ ಮಾಡ್ತಕ್ಕಂಥ ಒಂದು ವಿಚಾರ ಒಳ್ಳೆಯದಾಗುತ್ತೆ. ಆರಾಮಾಗಿ ಸಿಗುತ್ತೆ. ನವಂಬರ್ಗಲ್ಲಿ ಜಾಬಲ್ಲಿ ಇರ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಈ ರೀತಿ ಹೌದಲ್ಲ, ಪ್ರತಿ ಸರಿ ಕಾಲ್ ಮಾಡಿ ಪ್ರಶ್ನೆ ಕೇಳಕ್ಕಿಂತ ಅವರೇ ಜ್ಯೋತಿಷವನ್ನ ಕಲ್ತ್ರೆ ಆ ಪ್ರತಿ ಪ್ರಶ್ನೆಗೂ ಕೂಡ ಅವರೇ ಉತ್ತರ ಪಡ್ಕೊಂಡು. ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆಲ್ರೆಡಿ ಹೇಳ್ದಂಗೆ ಯಾವುದೇ ಧರ್ಮದಲ್ಲಿ ಪರಿಹಾರ ಇಲ್ಲ. ಯಾವ ಧರ್ಮದಲ್ಲಿ ಪರಿಹಾರ ಇದೆ? ಅಲ್ಲಿ ಎಲ್ಲೋ ಒಂದು ಕಡೆ ನಾವು ಕೇಳ್ತೀವಿ, ಎಲ್ಲ ಧರ್ಮದಲ್ಲೂ ಒಂದಿದೆ, ಮೇಲೊಬ್ಬ ಕೂತಿದ್ದಾನೆ. ಕರೆಕ್ಟಾ? ಹೌದು. ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ಏನು ಮೇಲ್ ಕೂತಿದ್ದಾನೆ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಕರೆಕ್ಟಾ? ಮೇಲೊಬ್ಬ ಕೂತಿದ್ದಾನೆ, ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ ಅಂತಂದರೆ ಯಾರು ಅಂತಲೇ ಗೊತ್ತಾಗಲ್ಲ. ಅವ್ರು ಬಂದು ಹೇಳ್ಬೇಕು ತಾನೆ, ನಾನೇ ನೀನು ನೋಡ್ಕೋತಾ ಇರೋದು ಅಂತ. ಅವಾಗ ಸ್ಟ್ರಿಕ್ಟಾಗಿರ್ತಾರಲ್ವ. ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ತಗೊಂಡಾಗ ಹಿಗ್ಸ್ ಬಾಸನ್ ಅಂತ ಹ್ಯೂಮನ್ ರೇಸ್ ಅಂತ ನಾವು ತಗೊಂಡಾಗ ನಾವೆಲ್ಲ ಬಂದಿರತಕ್ಕಂಥದ್ದು ಒಂದು ಗಾಡ್ ಪಾರ್ಟಿಕಲ್ಲಿಂದ ಅಂತ ಹೇಳ್ತಾರೆ. ನಾವೂ ಕೂಡ ಶಾಸ್ತ್ರದಲ್ಲಿ ಭಗವಂತನ ಅಂಶ ನಾವು ಅಂತ ಹೇಳಿದ್ದೀವಿ. ಅದನ್ನೇ ಅಲ್ಲೂ ಹೇಳಿದ್ದಾರೆ, ಗಾಡ್ ಪಾರ್ಟಿಕಲಿಂದ ಆಗಿರ್ತಕ್ಕಂಥದ್ದು ಅಂತ. ಸೊ ಆ ರೀತಿ ಇರಬೇಕಾದ್ರೆ ಒಂದು ಪರ್ಪಸ್ಗೋಸ್ಕರ ಬಂದಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ ನಾವೆಲ್ಲ. ಒಂದು ಪರ್ಪಸ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಒಂದು ಪರ್ಪಸ್ ಬಂದಿದ್ದಾಗ ಆ ಪರ್ಪಸ್ನ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಚೇಂಜ್ ಮಾಡೋಕ್ಕಾಗಲ್ಲ. ಯಾರೋ ಇಷ್ಟು ದಿವಸ ಸಿ ಎಮ್ ಆಗಿರಬೇಕು, ಇಳಿಬೇಕು, ಮಾಜಿ ಸಿ ಎಮ್ ಆಗಬೇಕು. ಮತ್ತೆ ಅವರು ಸಿ ಎಮ್ ಆಗೋಕ್ಕೆ ಯಾವ ಪೂಜೆ ಪುನಸ್ಕಾರಗಳು ವರ್ಕಾಗುತ್ತೆ? ನಾನು ಎಲ್ಲ ಪಬ್ಲಿಕ್ನೂ ಕೇಳ್ತೀನಿ, ಪೂಜೆ ಪುನಸ್ಕಾರಗಳು ಮಾಡೋರ್ನೂ ಕೇಳ್ತೀನಿ. ಒಂದು ಪ್ರಶ್ನೆ, ಒಬ್ಬರು ಮಾಜಿಯಾಗಿ ಇನ್ನು ನೆಕ್ಸ್ಟ್ ಅವ್ರು ಸಿ ಎಮ್ ಬರದೇ ಇರತಕ್ಕಂಥ ಚಾನ್ಸಸ್ ಇದ್ದಾಗ ನಿಮ್ಮ ಯಾವ ಪೂಜೆಗಳು ಅವ್ರಿಗೆ ಸಿ ಎಮ್ ಪಟ್ಟವನ್ನು ಕೊಡಿಸುತ್ತೆ ಮತ್ತೆ ವಾಪಸ್? ದೇವಸ್ಥಾನ ಪೂಜೆಗಳು ನೆಮ್ಮದಿಯ ಕೇಂದ್ರವೇ ಹೊರತು ಪರಿಹಾರದ ಕೇಂದ್ರಗಳಲ್ಲ. ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ ಸಮಾಧಾನ ಕೊಡ್ತಕ್ಕಂಥ ಕ್ಷೇತ್ರಗಳೇ ಹೊರತು, ಸಾಂತ್ವನ ಕೇಂದ್ರಗಳು ಅಂತ ನಾವು ಕರಿತೀವಿ ಹೊರತು, ನೆವರ್ ದೇ ಆರ್ ರೆಮಿಡಿಯಲ್ ಕೇಂದ್ರಸ್. ಇದನ್ನು ಪೂಜೆ ಮಾಡೋರು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. 50,000 80,000 ಕೊಟ್ಟು ನಮ್ಮ ಹತ್ರ ಎಲ್ಲ ಬರ್ತಾರೆ. ಯಾಕೆ ನಾನು ಈ ಥರ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂದರೆ, ಜನಗಳು ದುಡ್ಡು ಹಾಳು ಮಾಡಿಕೊಂಡು ಹೇಳಂಗಿಲ್ಲ ಬಿಡಂಗಿಲ್ಲ ನನ್ನ ಹತ್ರ ಬಾಯ್ಬಿಡ್ತಾ ಇದ್ದಾರೆ. ಕನ್ಸಲ್ಟೇಷನ್ ಬರೋರೆಲ್ಲ ಮಾರ್ಕೆಟಲ್ಲಿ ತುಂಬ ಮೋಸ ಮಾಡ್ತಾರೆ ಸರ್ ಅಂತ. ಅದು ನೋವು ನನಗೆ ತುಂಬ ಕಾಡ್ತಾ ಇದೆ. ಆ ಕಾರಣಕ್ಕೆ ನಾನು ಏನು ಡಿಸೈಡ್ ಮಾಡಿದೆ, ಜ್ಯೋತಿಷ್ಯ ಕಲ್ತ್ಸೇ ಬಿಡೋಣ. ಕಲ್ತ್ಕೊಂಡು ನೋಡ್ಕೊಂಬಿಡಿ ನಿಮ್ಮ ಹಣೆ ಬರದಲ್ಲಿ ಇದೆಯೋ ಇಲ್ವೋ ಅಷ್ಟೇ. ಪರಿಹಾರಗಳು ಅಷ್ಟು ಸುಲಭವಾಗಿ ಆಗಲ್ಲ. ಪರಿಹಾರ ಆಗಂಗಿದ್ದಿದ್ರೆ ಇವತ್ತೆಲ್ಲರನ್ನೂ ಕೋಟ್ಯಾಧೀಶ್ವರ ನಾನೇ ಮಾಡಿಬಿಡ್ತಾ ಇದ್ದೆ. ಸರಿ, ಅರ್ಥ ಆಯ್ತಲ್ಲ? ನಾನೇ ಎಲ್ಲರಿಗೂ ಕೂಡ ಕೋಟ್ಯಾಧೀಶ್ವರ ಮಾಡ್ತಾ ಇದ್ದೆ. ಸ್ವಲ್ಪ ಇದನ್ನು ಇಟ್ಕೊಳ್ಳಿ, ಪಬ್ಲಿಕ್ ಎತ್ತೆಚ್ಕೊಳ್ಳಿ. ಅಧ್ಯಯನ ಮಾಡ್ತಾಯಿದ್ದೀನಿ, ಎತ್ತೆಚ್ಕೊಳ್ಳಿ. ಅಸ್ಟ್ರಾಲಜಿ ಅಂತಂದರೆ ನಮ್ಮ ಹಣೆ ಬರನ ಬದಲಾಯಿಸೋದಲ್ಲ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ದಿ ಫೈನಲ್ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಅಂದರೆ ಇವನ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅಲ್ಲ, ನನ್ನ ಭವಿಷ್ಯ ಚೆನ್ನಾಗಿ ಗೊತ್ತು, ಇಷ್ಟೇ ಇರೋದು ನನ್ನ ಹತ್ರ ಅಷ್ಟೇ. ನೀನು ತಿಳ್ಕೊ, ನಿನಗೂ ಅಷ್ಟೇ ಇರೋದು. ಯಾರ ಕೇಳ್ತಾರಲ್ಲ ಮೆಸೇಜಲ್ಲಿ. ಓಕೆ, 21ನೇ ತಾರೀಕು ಫ್ರೀ ಕ್ಲಾಸ್ ಇದೆ, ಬನ್ನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗುರುಜಿ, ಧನ್ಯವಾದ. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಧನ್ಯವಾದ ಗುರುಜಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸದ್ಯ ಖಚಿತ, ನ್ಯಾಯ ನಿಶ್ಚಿತ. ನಡೀತಾ ಇರತಕ್ಕಂಥ ಡಾಕ್ಟರೇಟ್ ಮತ್ತು PGD ಪ್ರೋಗ್ರಾಮ್ ಏನಿದೆ, ಡಾಕ್ಟರ್ ದಿನೇಶ್ ಗುರೂಜಿಯವರು ಯಾವುದೇ ಗುರೂಜಿ ಮಾಡದಿರತಕ್ಕಂಥ ಕ್ಲಾಸನ್ನು ಅವ್ರು ಮಾಡ್ತಾರೆ. ಈ ಜ್ಯೋತಿಷ್ಯ ಅನ್ನೋ ಒಂದು ವಿಶಾಲವಾದ ಪ್ರಪಂಚನ ಪ್ರತಿಯೊಬ್ಬ ಜನರಿಗೂ ಮನವರಿಕೆ ಆಗೋ ಥರ ಎಳೆಯಾಗಿ ಬಿಡಿಸಿ ಅವ್ರಿಗೆ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಜನ ಕಲಿಯೋ ಥರ ಮಾಡ್ತಾರೆ. ಸೊ ಅವರು ಹೇಳ್ಕೊಟ್ಟಿರುವಂಥ ಸುಮಾರು ಇದುವರೆಗೂ 12,000 ಜನ ವಿದ್ಯಾರ್ಥಿಗಳಿದ್ದಾರೆ. ಈ ಕೆಲಸನ ಈ ಗುರೂಜಿ ದಿನೇಶ್ ಗುರೂಜಿ ಬಿಟ್ಟರೆ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಆ ಪ್ರಯತ್ನನೂ ಮಾಡಿಲ್ಲ.
ಸೊ ಅವರೊಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಿದ್ದಾರೆ. ಮತ್ತು ಈ ಕತ್ತಲೆಯಲ್ಲಿ ಏನಂದರೆ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಒಳ್ಳೆ ದಾರಿದೀಪವನ್ನು ತೋರಿಸೋದಕ್ಕೆ ಒಂದು ಆವಿಷ್ಕಾರ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.